ಕರ್ನಾಟಕದ ಅಡಿಕೆ ಬೆಳೆಗಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇಲ್ಲಿ ಏನಾಗ್ತಾ ಇತ್ತು, ಈ ಮಹಾರಾಷ್ಟ್ರ ಕಡೆ ಕರ್ನಾಟಕದ ಅಡಿಕೆ ಹೋಗ್ತಾ ಇತ್ತಲ್ಲ, ಗುಣಮಟ್ಟ ಪರಿಶೀಲಿಸ್ತೀವಿ ನಾವು ಅಂಥೇಳಿ ಯಾವುದೋ ಒಂದು ಲಾರಿ ಎರಡು ಲಾರಿ ಆದರೆ ಕಥೆ ಬೇರೆ. ಇರೋ ಬರೋ ಲಾರಿಗಳನ್ನೆಲ್ಲವನ್ನು ಕೂಡ ಸ್ಟಾಪ್ ಮಾಡಿಬಿಡೋದು, ತಡೆದು ಬಿಡೋದು ಅವ್ರನ್ನ. ಆ ಲಾರಿ ಮುಂದಕ್ಕೆ ಹೋಗೋ ಹಾಗಿಲ್ಲ, ಹಿಂದಕ್ಕೆ ಬರೋ ಹಾಗಿಲ್ಲ. ಈ ದೊಡ್ಡ ಸಮಸ್ಯೆ ಆಗಿಬಿಡ್ತಿರೋ ದಿನಗಳಿಂದ. ಸೊ ಈ ರೀತಿ ಲಾರಿಗಳನ್ನು ತಡೆಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಏನು ಮಾಡ್ತಾರೆ, ಸೀದಾ ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರಿಗೆ ಮಾತಾಡ್ತಾರೆ. ತಪ್ಪು ಮಾಡ್ತಾ ಇದ್ದೀರಿ, ಇದು ತಪ್ಪಾಗ್ತಿದೆ, ಅಡಿಕೆ ಬೆಳೆಗಾರರಿಗೆ ಬಹಳ ಕಷ್ಟ ಆಗುತ್ತೆ, ಇದರಿಂದ ಆತಂಕಕ್ಕೀಡಾಗ್ತಾರೆ ಅವರು. ಅಯ್ಯೋ ನಮ್ಮ ಅಡಿಕೆ ಈ ಥರ ಬೆಳೆದಿದ್ದೀವಿ, ಕಳಿಸಿದ್ದೀವಿ, ಕೆಲವರು ಹಣ ಬಂದಿರಬಹುದು, ಬರದೇ ಇರಬಹುದು. ಈ ಥರ ಗುಣಮಟ್ಟ ಅನ್ನೋ ಹೆಸರಲ್ಲಿ, ತಪಾಸಣೆ ಹೆಸರಲ್ಲಿ ಲಾರಿಗಳೇ ಸ್ಟಾಪ್ ಆಗಿಬಿಟ್ರೆ ನಮ್ಮ ಗತಿ ಏನು? ಸುಮಾರು ದಿನಗಳಿಂದ ಇದೇ ಕಥೆಯಲ್ಲ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕದಲ್ಲಿದ್ದರು. ಪ್ರಹ್ಲಾದ್ ಜೋಶಿ ಅವರು ಏನು ಮಾಡ್ತಾರೆ, ನೇರವಾಗಿ ದೇವೇಂದ್ರ ಫಡ್ನವೀಸ್ ಅವ್ರ ಹತ್ರ ಮಾತಾಡ್ತಾರೆ. ತಪ್ಪಾಗ್ತಿದೆ, ಇದು ಈ ಥರ ತಡೆಬೇಡಿ, ತುಂಬ ಆತಂಕಕ್ಕೆ ರಾಜ್ಯದ ಅಡಿಕೆ ಬೆಳೆಗಾರರು ಒಳಗಾಗಿದ್ದಾರೆ. ಹೀಗಾಗಿ ನೀವು ಆದಷ್ಟು ಬೇಗ ಈ ಥರ ಗುಣಮಟ್ಟದ ಪರಿಶೀಲನೆ ಹೆಸರಲ್ಲಿ ವಿನಾಕಾರಣ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ನೆಪ ಇಟ್ಕೊಂಡು ಏಕಾಏಕಿ ಲಾರಿ ತಡಿತಾ ಇದ್ದಾರೆ ಇಲ್ಲಿ. ಇದರಿಂದ ಅಡಿಕೆ ಆವಕದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದು. ರಫ್ತು, ಆಮದು ಇಂಥ ವಿಚಾರಗಳು ಬರ್ತಾವಲ್ಲ, ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ದೊಡ್ಡ ಪರಿಣಾಮ ಆಗುತ್ತೆ. ಅದರಿಂದ ನಿರ್ದಿಷ್ಟ ಸಮಸ್ಯೆ ಇತ್ತ ನಿಮಗೆ ಅಡಿಕೆ ವಿಚಾರದಲ್ಲಿ, ಗಮನಕ್ಕೆ ತಗೊಳ್ಳಿ, ಅದನ್ನು ಬಗೆಹರಿಸೋಣ. ಬದಲಾಗಿ ಸಾರಾಸಗಟಾಗಿ ಸುಮ್ಮನೆ ಅಡಿಕೆ ಲಾರಿಗೆಲ್ಲ ತಡೆಯೋದಿದೆಯಲ್ಲ, ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಜೋಶಿಯವರು ಮನವರಿಕೆ ಮಾಡಿಕೊಟ್ಟ ಬೆನ್ನಲ್ಲೇ ಫಡ್ನವೀಸ್ ಅವರು ಏನು ಮಾಡ್ತಾರೆ, ಅಡಿಕೆ ಲಾರಿಗಳು ಮುಂದಕ್ಕೆ ಸಂಚರಿಸಬೇಕು ಅಂಥೇಳಿ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ.